ಕುಂಭರಾಶಿಯವರೇ, ನಮಸ್ಕಾರ ಭಕ್ತರೇ, ಜೈ ಶ್ರೀರಾಮ್. ಇಂದಿನ ವಿಡಿಯೋ ನಿಮ್ಮ ಜೀವನದ ಅತ್ಯಂತ ಪ್ರಮುಖ ವಿಡಿಯೋವಾಗಬಹುದು. ಏಕೆಂದರೆ ಮುಂಬರುವ ಗಂಟೆಗಳು ಅಥವಾ ದಿನಗಳಲ್ಲಿ ನಿಮ್ಮ ಇಡೀ ಜೀವನದ ಹಾದಿಯನ್ನು ಬದಲಾಯಿಸುವ ಘಟನೆ ಸಂಭವಿಸಬಹುದು ಎಂದು ಗ್ರಹಗಳು ಮತ್ತು ನಕ್ಷತ್ರಗಳು ಸೂಚಿಸುತ್ತಿವೆ. ಆದರೆ ಸ್ವಲ್ಪ ಕಾಯಿರಿ, ಭಯಪಡಬೇಡಿ. ಈ ಅನಿರೀಕ್ಷಿತ ಘಟನೆಯ ಜೊತೆಗೆ ದೇವರು ಮತ್ತು ತಾಯಿ ಕಾಳಿಯ ಕೃಪೆಯಿಂದ ನೀವು ಬಹುಶಃ ಎಂದಿಗೂ ಊಹಿಸದ 3 ಉತ್ತಮ ಒಳ್ಳೆಯ ಸುದ್ದಿಗಳು ನಿಮ್ಮ ಜೀವನವನ್ನು ಪ್ರವೇಶಿಸಲಿವೆ. ಆದರೆ ಒಂದು ಎಚ್ಚರಿಕೆ ಇದೆ: ನೀವು ಈ ವಿಡಿಯೋವನ್ನು ಮಧ್ಯದಲ್ಲಿ ಬಿಟ್ಟರೆ ಮುಂಬರುವ ತೊಂದರೆಯಿಂದ ನಿಮ್ಮನ್ನು ರಕ್ಷಿಸುವ ನಿರ್ಣಾಯಕ ಸುಳಿವನ್ನು ನೀವು ಕಳೆದುಕೊಳ್ಳಬಹುದು. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಲು ಮರೆಯದಿರಿ, ಏಕೆಂದರೆ ಕೊನೆಯಲ್ಲಿ ದೊಡ್ಡ ಒಳ್ಳೆಯ ಸುದ್ದಿ ಬಹಿರಂಗಗೊಳ್ಳುತ್ತದೆ. ಈ ರಾಶಿ ಚಕ್ರ ಚಿಹ್ನೆ ಅಡಿಯಲ್ಲಿ ಜನಿಸಿದವರು ಕೆಲವು ಸಮಯದಿಂದ ನಿಮ್ಮ ಜೀವನವನ್ನು ಕಾಡುತ್ತಿರುವ ಅಡೆತಡೆಗಳು, ತೊಂದರೆಗಳು, ಆರ್ಥಿಕ ಒತ್ತಡ, ಕೌಟುಂಬಿಕ ವಿವಾದಗಳು ಅಥವಾ ಮಾನಸಿಕ ಅಶಾಂತಿ ಈಗ ಅಂತ್ಯದ ಸಮೀಪದಲ್ಲಿದೆ. ಆದರೆ ಅದಕ್ಕೂ ಮೊದಲು ವಿಶ್ವವು ನಿಮಗೆ ಅರ್ಥ ಮಾಡಿಕೊಳ್ಳಲು ನಿರ್ಣಾಯಕವಾದ ಸಂಕೇತವನ್ನು ನೀಡಲಿದೆ. ನಿಮ್ಮ ಸುತ್ತಲಿನ ಯಾರಾದರೂ ನಿಮ್ಮ ನಂಬಿಕೆಯ ಲಾಭವನ್ನು ಪಡೆಯಲು ಪ್ರಯತ್ನಿಸುತ್ತಿರಬಹುದು. ಮತ್ತೊಂದೆಡೆ ನೀವು ಹಠಾತ್ ಆರ್ಥಿಕ ಲಾಭ ಬಾಕಿ ಇರುವ ಕೆಲಸವನ್ನು ಪೂರ್ಣಗೊಳಿಸುವುದು ಅಥವಾ ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯಬಹುದು. ನೀವು ನಿಜವಾಗಿಯೂ ಕಾಳಿದೇವಿಯನ್ನು ನಂಬುತ್ತಿದ್ದರೆ ದಯವಿಟ್ಟು ಈಗಲೇ ಕಾಮೆಂಟ್ ವಿಭಾಗದಲ್ಲಿ ಜೈ ಮಾ ಕಾಳಿ ಎಂದು ಬರೆಯಿರಿ. ಮತ್ತು ನಿಮ್ಮ ರಾಶಿ ಚಕ್ರ ಚಿಹ್ನೆಗೆ ಸಂಬಂಧಿಸಿದ ಅಂತಹ ಪ್ರಮುಖ ಮಾಹಿತಿಯನ್ನು ನೀವು ಮೊದಲು ಸ್ವೀಕರಿಸಲು ಬಯಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಚಾನೆಲ್ಗೆ ಚಂದಾದಾರರಾಗಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿರಿ. ಈಗ ಒಂದು ಕ್ಷಣವೂ ವಿಳಂಬ ಮಾಡದೆ ನೀವು ಯಾವ ಸಂಭಾವ್ಯ ದುರದೃಷ್ಟಕರ ಬಗ್ಗೆ ಎಚ್ಚರದಿಂದಿರಬೇಕು ಮತ್ತು ನಿಮ್ಮ ಹಣೆಬರಹವನ್ನು ಬದಲಾಯಿಸಲು ಯಾವ 3 ದೊಡ್ಡ ಒಳ್ಳೆಯ ಸುದ್ದಿಗಳು ನಿಮ್ಮ ಬಾಗಿಲು ತಟ್ಟಲಿವೆ ಎಂಬುದನ್ನು ಕಂಡುಹಿಡಿಯೋಣ. ಕೊನೆಯವರೆಗೂ ವಿಡಿಯೋವನ್ನು ವೀಕ್ಷಿಸಲು ಮರೆಯದಿರಿ, ಏಕೆಂದರೆ ಕೊನೆಯ ಒಳ್ಳೆಯ ಸುದ್ದಿಯು ನಿಮ್ಮ ಜೀವನದ ದೊಡ್ಡ ಪವಾಡವಾಗಬಹುದು. ಕೆಲವೊಮ್ಮೆ ಜೀವನದಲ್ಲಿ ಕೆಲವು ಘಟನೆಗಳ ಮೊದಲು ವಿಚಿತ್ರವಾದ ಮೌನ ಇಳಿಯುತ್ತದೆ. ಹೊರಗೆ ಎಲ್ಲವೂ ಸಾಮಾನ್ಯವಾಗಿ ಕಾಣುತ್ತದೆ, ಆದರೆ ಒಳಗೆ ಆಳವಾಗಿ ಯಾವುದೋ ಅದೃಶ್ಯ ಶಕ್ತಿಯು ಸಂಭವಿಸಲಿರುವ ಸಂಗತಿಯು ಹಿಂದೆಂದೂ ಸಂಭವಿಸಿಲ್ಲ ಎಂದು ಪದೇ ಪದೇ ಸೂಚಿಸುತ್ತಿದೆ ಎಂದು ಭಾಸವಾಗುತ್ತದೆ. ನೀವು ಈ ರಾಶಿ ಚಕ್ರ ಚಿಹ್ನೆಗೆ ಸೇರಿದವರಾಗಿದ್ದರೆ ಮತ್ತು ಕೆಲವು ಅಪರಿಚಿತ ಕಾರಣಕ್ಕಾಗಿ ಇಂದು ಈ ವಿಡಿಯೋದತ್ತ ಆಕರ್ಷಿತರಾಗಿದ್ದರೆ ಇದು ಕೇವಲ ಕಾಕತಾಳೀಯವಲ್ಲ, ಏಕೆಂದರೆ ಇಂದಿನ ಚರ್ಚೆ ಎಲ್ಲವನ್ನೂ ಲಘುವಾಗಿ ಪರಿಗಣಿಸುವವರಿಗೆ ಅಲ್ಲ. ಕಳೆದ ಕೆಲವು ತಿಂಗಳುಗಳಿಂದ ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ಆತಂಕವನ್ನು ಅನುಭವಿಸಿದ ಮತ್ತು ನಿದ್ರೆ ಇಲ್ಲದ ರಾತ್ರಿಗಳನ್ನು ಕಳೆದವರಿಗೆ ಇದು ಯಾರೊಬ್ಬರ ನಡವಳಿಕೆಯಲ್ಲಿ ಹಠಾತ್ ಬದಲಾವಣೆಯನ್ನು ನೀವು ಗಮನಿಸಿದ್ದೀರಾ? ಅಥವಾ ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ಅದೇ ಆಲೋಚನೆ ನಿಮ್ಮ ಮನಸ್ಸಿಗೆ ಬಂದಿದೆಯೇ? ಆದರೆ ದೊಡ್ಡ ನಿಗೂಢತೆ ಉಳಿದಿದೆ. ಇಂದು ನಾನು ನಿಮ್ಮ ಜೀವನದ ಹಾದಿಯನ್ನು ಬದಲಾಯಿಸಬಹುದಾದ 3 ಚಿಹ್ನೆಗಳನ್ನು ಹಂಚಿಕೊಳ್ಳಲಿದ್ದೇನೆ. ಈ ಚಿಹ್ನೆಗಳಲ್ಲಿ ಒಂದನ್ನು ಸಮಯಕ್ಕೆ ಸರಿಯಾಗಿ ಗುರುತಿಸಿದರೆ ದೊಡ್ಡ ಬಿಕ್ಕಟ್ಟಿನಿಂದ ನಿಮ್ಮನ್ನು ರಕ್ಷಿಸಬಹುದು. ನಂತರ ಈ ವಿಡಿಯೋದಲ್ಲಿ ನಿಮ್ಮ ಹಣೆಬರಹ ಕಾಯುತ್ತಿರುವ 3 ದೊಡ್ಡ ಒಳ್ಳೆಯ ಸುದ್ದಿಗಳ ಬಗ್ಗೆಯೂ ನೀವು ಕಲಿಯುವಿರಿ. ಆದರೆ ಅದಕ್ಕೂ ಮೊದಲು ನಿಮ್ಮೊಂದಿಗೆ ಪ್ರತಿಧ್ವನಿಸಬಹುದಾದ ಕಥೆಯನ್ನು ನೀವು ಕೇಳಬೇಕಾಗುತ್ತದೆ. ಸ್ವಲ್ಪ ಸಮಯದ ಹಿಂದೆ ಒಬ್ಬ ವ್ಯಕ್ತಿ ಇದು ನನಗೆ ಏಕೆ ಸಂಭವಿಸುತ್ತದೆ ಎಂದು ನನಗೆ ಅರ್ಥವಾಗುತ್ತಿಲ್ಲ. ನಾನು ಕಷ್ಟಪಟ್ಟು ಕೆಲಸ ಮಾಡುತ್ತೇನೆ ಮತ್ತು ಯಾರಿಗೂ ಕೆಟ್ಟದ್ದನ್ನು ಬಯಸುವುದಿಲ್ಲ. ಆದರೂ ಅವನು ತನ್ನ ಗುರಿಯ ಹತ್ತಿರ ಬಂದಾಗಲೆಲ್ಲ ಏನೋ ತಪ್ಪಾಗುತ್ತದೆ. ಅವನ ಧ್ವನಿ ಕಡಿಮೆ, ದೂರು ಮತ್ತು ಹೆಚ್ಚು ದಣಿದಿತ್ತು. ಜನರು ಅವನನ್ನು ನೋಡಿ ನಗುತ್ತಾರೆ, ಆದರೆ ಅವನ ಬೆನ್ನಿನ ಹಿಂದೆ ಅವರು ಅವನ ನಿರ್ಧಾರಗಳನ್ನು ಅಪಹಾಸ್ಯ ಮಾಡುತ್ತಾರೆ ಎಂದು ಅವನು ವಿವರಿಸಿದನು. ಕ್ರಮೇಣ ಅವನು ಜನರನ್ನು ನಂಬುವುದನ್ನು ನಿಲ್ಲಿಸಿದನು. ಇದು ನಿಮಗೆ ಪ್ರೀತಿಪಾತ್ರರನ್ನು ನೆನಪಿಸಿದರೆ ಅಥವಾ ಬಹುಶಃ ನಿಮ್ಮ ಸ್ವಂತ ಜೀವನದಿಂದ ಒಂದು ಅಧ್ಯಾಯವನ್ನು ಮರಳಿ ತಂದರೆ ಇಲ್ಲಿಯೇ ನಿಲ್ಲಿಸಿ, ಏಕೆಂದರೆ ಕಥೆ ಅಲ್ಲಿಗೆ ಕೊನೆಗೊಳ್ಳುವುದಿಲ್ಲ. ಕೆಲವು ತಿಂಗಳುಗಳ ನಂತರ ಅದೇ ಮನುಷ್ಯನ ಜೀವನವು ಅವನು ಊಹಿಸದ ತಿರುವು ಪಡೆದುಕೊಂಡಿತು. ಆದರೆ ಆ ಬದಲಾವಣೆಗೆ ಮುಂಚಿತವಾಗಿ ಆ ಸಮಯದಲ್ಲಿ ಅವನು ದುರದೃಷ್ಟಕರವೆಂದು ಪರಿಗಣಿಸಿದ ಘಟನೆಯಿಂದ ಸಂಭವಿಸಿತು. ನಂತರ ಅದೇ ಘಟನೆಯು ತನ್ನ ದೊಡ್ಡ ರಕ್ಷಣೆಯಾಗಿದೆ ಎಂದು ಅವನು ಅರಿತುಕೊಂಡನು. ನಿಮ್ಮ ರಾಶಿಚಕ್ರ ಚಿಹ್ನೆಯ ರಹಸ್ಯವು ಇಲ್ಲಿಂದ ಪ್ರಾರಂಭವಾಗುತ್ತದೆ. ನಿಮ್ಮ ರಾಶಿಚಕ್ರ ಚಿಹ್ನೆಯ ಸ್ವಭಾವವು, ಜೀವನವು ನಿಮಗೆ ಕಡಿಮೆ ನೇರ ಮಾರ್ಗಗಳನ್ನು ಮತ್ತು ಹೆಚ್ಚು ಆಳವಾದ ಅನುಭವಗಳನ್ನು ನೀಡುತ್ತದೆ. ಕೆಲವೊಮ್ಮೆ ಜನರು ನಿಮ್ಮನ್ನು ಅರ್ಥಮಾಡಿಕೊಳ್ಳುವುದಿಲ್ಲ ಎಂದು ನೀವು ಭಾವಿಸುತ್ತೀರಿ. ನೀವು ನಿಮ್ಮ ನೋವನ್ನು ನಗುವಿನ ಹಿಂದೆ ಮರೆಮಾಡುತ್ತೀರಿ, ನಿಮ್ಮ ಯೋಜನೆಗಳನ್ನು ಸದ್ದಿಲ್ಲದೆ ಮಾಡುತ್ತೀರಿ ಮತ್ತು ನಿಮ್ಮ ಹೋರಾಟಗಳನ್ನು ಮೌನವಾಗಿ ಹೋರಾಡುತ್ತೀರಿ. ಆದರೆ ಇತ್ತೀಚೆಗೆ ಕೆಲವು ಹಳೆಯ ಸಂಬಂಧಗಳು ದುರ್ಬಲಗೊಳ್ಳಲು ಪ್ರಾರಂಭಿಸಿವೆ ಎಂದು ನೀವು ಗಮನಿಸಿರಬಹುದು. ಕೆಲವು ಜನರು ಕಾರಣವಿಲ್ಲದೆ ದೂರ ಸರಿಯಲು ಪ್ರಾರಂಭಿಸಿದ್ದಾರೆ ಮತ್ತು ನೀವು ಮೊದಲು ಗಮನಿಸದ ಕೆಲವು ಮುಖಗಳು ಕಾಣಿಸಿಕೊಂಡಿವೆ. ಮೊದಲ ರಹಸ್ಯ ಇರುವುದು ಇಲ್ಲಿಯೇ ಹೊರಡುವ ಪ್ರತಿಯೊಬ್ಬ ವ್ಯಕ್ತಿಯೂ ನಷ್ಟವಲ್ಲ. ಕೆಲವೊಮ್ಮೆ ಜೀವನವು ಹೊಸದನ್ನು ಪ್ರವೇಶಿಸಲು ಜಾಗವನ್ನು ತೆರವುಗೊಳಿಸುತ್ತದೆ. ಆದರೆ ಇದು ಒಂದು ಸಣ್ಣ ತಪ್ಪು ದೊಡ್ಡ ಪರಿಣಾಮಗಳನ್ನು ಬೀರುವ ಸಮಯ. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡುವುದು ಮುಖ್ಯ, ಏಕೆಂದರೆ ನಂತರ ಸನ್ನಿಹಿತವಾದ ವಿಪತ್ತು ಹೇಗಿರಬಹುದು ಮತ್ತು ಹೇಗೆ ಜಾಗರೂಕರಾಗಿರಬೇಕು ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ನಿಮಗೆ ಸಹಾಯ ಮಾಡುವ ಚಿಹ್ನೆಗಳನ್ನು ನಾನು ವಿವರಿಸುತ್ತೇನೆ. ಈಗ ನಿಮ್ಮ ಕೊನೆಯ ಕೆಲವು ದಿನಗಳನ್ನು ಯೋಚಿಸಿ. ನೀವು ಇದ್ದಕ್ಕಿದ್ದಂತೆ ಹಳೆಯ ಸ್ನೇಹಿತರಿಂದ ಸಂದೇಶವನ್ನು ಸ್ವೀಕರಿಸಿದ್ದೀರಿ.
ನೆನಪಿಸಿಕೊಂಡಿದ್ದೀರಾ ಅಥವಾ ನೀವು ವರ್ಷಗಳಲ್ಲಿ ಮಾತನಾಡದ ಯಾರನ್ನಾದರೂ ನೆನಪಿಸಿಕೊಂಡಿದ್ದೀರಾ? ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ನನಸಾಗದ ಕನಸು ಮತ್ತೆ ಕಾಣಿಸಿಕೊಂಡಿದೆಯೇ? 4ನೇ ದಿನ ಅವಳು ನಂತರ ತನ್ನನ್ನು ಕಳೆದುಕೊಳ್ಳಬಹುದಾದ ನಿರ್ಧಾರವನ್ನು ತೆಗೆದುಕೊಳ್ಳಲು ನಿರ್ಧರಿಸಿದಳು. ಆದರೆ ಯಾವುದೋ ಅಪರಿಚಿತ ಕಾರಣಕ್ಕಾಗಿ ಕೊನೆಯ ಕ್ಷಣದಲ್ಲಿ ಅದನ್ನು ಮುಂದೂಡಿದಳು. ಕೆಲವು ವಾರಗಳ ನಂತರ ಆ ದಿನ ಅವಳು ಆ ಹೆಜ್ಜೆ ಇಟ್ಟಿದ್ದರೆ ಅವಳು ಆರ್ಥಿಕ ನಷ್ಟವನ್ನು ಅನುಭವಿಸುತ್ತಿದ್ದಳು ಎಂದು ಅವಳು ಅರಿತುಕೊಂಡಳು. ಆ ದಿನ ಕೆಲವೊಮ್ಮೆ ವಿರಾಮಗೊಳಿಸುವುದು ಮುಂದುವರಿಯುವ ಭಾಗವಾಗಿದೆ ಎಂದು ಅವಳು ಮೊದಲ ಬಾರಿಗೆ ಅರಿತುಕೊಂಡಳು. ಬಹುಶಃ ನಿಮ್ಮ ಜೀವನದಲ್ಲಿ ನೀವು ಇನ್ನೂ ಆತುರಪಡುತ್ತಿರುವ ಏನಾದರೂ ಇರಬಹುದು. ಅದು ಕೆಲಸ, ಸಂಬಂಧ, ಹಣ ಅಥವಾ ಪ್ರಮುಖ ನಿರ್ಧಾರವಾಗಿರಬಹುದು. ಇಂದಿನ ಚಿಹ್ನೆಯು ಹೊಳೆಯುವ ಎಲ್ಲವೂ ಸ್ವಲ್ಪ ಸಮಯದವರೆಗೆ ಅವಕಾಶವಾಗುವುದಿಲ್ಲ ಎಂದು ಸೂಚಿಸುತ್ತದೆ. ಕೆಲವು ವಿಷಯಗಳು ನಿಮ್ಮನ್ನು ಪರೀಕ್ಷಿಸಲು ಮಾತ್ರ ಬರುತ್ತವೆ ಮತ್ತು ಈ ಪರೀಕ್ಷೆಯನ್ನು ಅರ್ಥಮಾಡಿಕೊಳ್ಳುವವರು ಮಾತ್ರ ಇನ್ನು ಚರ್ಚಿಸಬೇಕಾದ 3 ಒಳ್ಳೆಯ ಸುದ್ದಿಗಳನ್ನು ತಲುಪುತ್ತಾರೆ. ಆದರೆ ಈಗ ನಾನು ನಿಮಗಾಗಿ ಒಂದು ಪ್ರಶ್ನೆಯನ್ನು ಹೊಂದಿದ್ದೇನೆ. ನಿಮಗೆ ಏನಾಯಿತು ಎಂಬುದರ ಹಿಂದೆ ನಿಮಗೆ ಆ ಸಮಯದಲ್ಲಿ ಅರ್ಥವಾಗದ ಕಾರಣವಿದೆ ಎಂದು ನೀವು ಎಂದಾದರೂ ಭಾವಿಸಿದ್ದೀರಾ? ನೀವು ಎಂದಾದರೂ ಈ ರೀತಿ ಭಾವಿಸಿದ್ದರೆ ಕೆಳಗಿನ ಕಾಮೆಂಟ್ಗಳಲ್ಲಿ ಒಂದು ಪದವನ್ನು ಬರೆಯಿರಿ. ಸಹಿ. ಇದು ಬೇರೆ ಯಾರಿಗೂ ಅಲ್ಲ. ಪ್ರತಿಯೊಂದು ಕತ್ತಲೆಯ ಹಿಂದೆಯೂ ಏನೋ ಅರ್ಥ ಅಡಗಿದೆ ಎಂಬ ನಂಬಿಕೆಯನ್ನು ನಿಮ್ಮೊಳಗೆ ಜಾಗೃತಗೊಳಿಸುವ ಒಂದು ಸಣ್ಣ ಸಂಕಲ್ಪ. ಈಗಲೇ ಸಿದ್ಧರಾಗಿ, ಏಕೆಂದರೆ ಮುಂದಿನ ಭಾಗದಲ್ಲಿ ಈ ರಾಶಿಚಕ್ರದ ಅನೇಕ ಜನರು ಆರಂಭದಲ್ಲಿ ದುರದೃಷ್ಟಕರವೆಂದು ಪರಿಗಣಿಸುವ ಆ ಮೊದಲ ದುರದೃಷ್ಟಕರ ಘಟನೆಯ ಪರಿಚಯವಾಗುತ್ತದೆ. ಕೆಲವೊಮ್ಮೆ ವಿಧಿ ಬಡಿದುಕೊಳ್ಳುವ ಮೊದಲು ಬಲವಾಗಿ ಬಡಿದುಕೊಳ್ಳುವುದಿಲ್ಲ. ಹೆಚ್ಚಿನ ಜನರು ಆ ಬಡಿತವನ್ನು ಕೇಳಲು ವಿಫಲರಾಗುತ್ತಾರೆ. ಆದರೆ ಈ ರಾಶಿಚಕ್ರ ಚಿಹ್ನೆಯ ಜನರಲ್ಲಿ ಏನಾದರೂ ವಿಭಿನ್ನವಾಗಿ ಸಂಭವಿಸುತ್ತದೆ. ವಿಧಿ ಅವರ ಜೀವನದಲ್ಲಿ ಪ್ರಮುಖ ಬದಲಾವಣೆಯನ್ನು ತರಲು ಸಿದ್ಧವಾದಾಗ ಘಟನೆಗಳು ಸಂಭವಿಸುವ ಮೊದಲು ಜಟಿಲವಾಗಿ ಕಾಣುತ್ತವೆ. ಎಲ್ಲವೂ ಅವರ ಕೈಯಿಂದ ಜಾರಿ ಹೋಗುತ್ತಿರುವಂತೆ ಭಾಸವಾಗುತ್ತದೆ ಮತ್ತು ಇದು ದೊಡ್ಡ ತಪ್ಪು. ಜನರು ಆ ಕ್ಷಣದಲ್ಲಿಯೇ ಬಿಟ್ಟುಕೊಡುತ್ತಾರೆ. ಆದರೆ ನಿಜವಾದ ಬದಲಾವಣೆಯು ಕೆಲವೇ ಹೆಜ್ಜೆಗಳ ದೂರದಲ್ಲಿದೆ. ನಾನು ನಿಮಗೆ ಹೇಳಿದ ವ್ಯಕ್ತಿಯ ಕಥೆಗೆ ಇದು ನಿಖರವಾಗಿ ಸಂಭವಿಸಿದೆ. ಅವನು ತನ್ನ ದೊಡ್ಡ ವೈಫಲ್ಯವೆಂದು ಪರಿಗಣಿಸಿದ ಕೆಲಸ ಸ್ವಲ್ಪ ಸಮಯದ ನಂತರ ಅವನನ್ನು ಎಂದಿಗೂ ಊಹಿಸದ ಹಾದಿಗೆ ಕರೆದೊಯ್ಯಿತು. ನಂತರ ಅವನು ಹೇಳಿದನು, ದಿನ ನನ್ನ ಆಸೆ ಈಡೇರಿದ್ದರೆ ಬಹುಶಃ ನಾನು ಇಂದು ನನ್ನ ದೊಡ್ಡ ಸಂತೋಷವನ್ನು ಎಂದಿಗೂ ಕಂಡುಕೊಳ್ಳುತ್ತಿರಲಿಲ್ಲ. ಅವನು ಒಂದು ವಾಕ್ಯದಲ್ಲಿ ಆಳವಾದ ರಹಸ್ಯವನ್ನು ಹೊಂದಿದ್ದಾನೆ. ಪ್ರತಿಯೊಂದು ಮುಚ್ಚುವ ಮಾರ್ಗವು ಅಂತ್ಯವಲ್ಲ. ನೀವು ತಪ್ಪು ದಿಕ್ಕಿನಲ್ಲಿ ಚಲಿಸದಂತೆ ತಡೆಯಲು ಕೆಲವು ಮಾರ್ಗಗಳು ಮುಚ್ಚಲ್ಪಡುತ್ತವೆ. ಈಗ ನಿಮ್ಮ ಸ್ವಂತ ಜೀವನವನ್ನು ಪರಿಗಣಿಸಿ, ಸ್ಥಗಿತಗೊಳ್ಳುವ ಯಾವುದೇ ಕೆಲಸವಿದೆಯೇ? ಯೋಜನೆಗಳು ಪದೇ ಪದೇ ಕುಸಿಯುತ್ತವೆಯೇ? ನಿಮ್ಮ ಜೀವನದಲ್ಲಿ ಯಾರಾದರೂ ಪದೇ ಪದೇ ಬಂದು ಹೋಗುತ್ತಾರೆಯೇ? ಹಾಗಿದ್ದಲ್ಲಿ ಯಾವುದೇ ಅಂತಿಮ ನಿರ್ಧಾರಗಳಿಗೆ ಆತುರ ಪಡಬೇಡಿ, ಏಕೆಂದರೆ ಇದು ಸ್ವಲ್ಪ ಅಸಹನೆಯು ನಂತರ ದೊಡ್ಡ ವಿಷಾದಕ್ಕೆ ಕಾರಣವಾಗಬಹುದು. ನಾವು ಆರಂಭದಲ್ಲಿ ಮಾತನಾಡಿದ ವಿಪತ್ತಿನ ಮೊದಲ ಚಿಹ್ನೆ ಇದು. ಈ ಅನಿರೀಕ್ಷಿತ ಘಟನೆ ಎಲ್ಲರಿಗೂ ಒಂದೇ ರೀತಿ ಆಗುವುದಿಲ್ಲ. ಕೆಲವರಿಗೆ ಇದು ವಿಶ್ವಾಸಾರ್ಹ ವ್ಯಕ್ತಿಯ ನಿಜವಾದ ಮುಖವನ್ನು ಬಹಿರಂಗಪಡಿಸುವ ಸಾಧ್ಯತೆ ಇದೆ. ಇನ್ನು ಕೆಲವರಿಗೆ ಇದು ಹಳೆಯ ವಿವಾದದ ಹಠಾತ್ ಪುನರುಜ್ಜೀವನವಾಗಿರಬಹುದು ಮತ್ತು ಇನ್ನು ಕೆಲವರಿಗೆ ಇದು ಲಾಭದಾಯಕವೆಂದು ತೋರುವ, ಆದರೆ ಹೃದಯದಲ್ಲಿ ಟೊಳ್ಳು ಎಂದು ಇದು. ಈ ರಾಶಿಚಕ್ರ ಚಿಹ್ನೆಯ ವಿಶಿಷ್ಟ ಲಕ್ಷಣ: ಜನರು ನಿಮ್ಮ ಹೋರಾಟಗಳನ್ನು ಹೆಚ್ಚಾಗಿ ನೋಡುತ್ತಾರೆ, ಆದರೆ ನಿಮ್ಮ ಮೌನ ಸಿದ್ಧತೆಯನ್ನು ನೋಡುವುದಿಲ್ಲ. ಮತ್ತು ಫಲಿತಾಂಶಗಳು ಬಂದಾಗ ಅದೇ ಜನರು ಮೊದಲು ಆಶ್ಚರ್ಯಚಕಿತರಾಗುತ್ತಾರೆ. ಆದರೆ ಇನ್ನೂ ಒಂದು ಒಳ್ಳೆಯ ಸುದ್ದಿ ಬರಲಿದೆ, ಮತ್ತು ಅದಕ್ಕೂ ಮೊದಲು ಇನ್ನೊಂದು ರಹಸ್ಯವನ್ನು ಅರ್ಥಮಾಡಿಕೊಳ್ಳುವುದು ಮುಖ್ಯ. ಇತ್ತೀಚೆಗೆ ನೀವು ಕೆಲವು ಜನರಿಂದ ನಿಮ್ಮನ್ನು ದೂರವಿಡಲು ಪ್ರಾರಂಭಿಸಿದ್ದೀರಿ ಎಂದು ನೀವು ಗಮನಿಸಿದ್ದೀರಾ? ನೀವು ಗಂಟೆಗಟ್ಟಲೆ ಮಾತನಾಡುತ್ತಿದ್ದ ಜನರು ಈಗ ಅವರೊಂದಿಗೆ ಮಾತನಾಡಲು ಇಷ್ಟಪಡುವುದಿಲ್ಲ. ಕೆಲವೊಮ್ಮೆ ಯಾವುದೇ ಕಾರಣವಿಲ್ಲದೆ ನಿಮ್ಮ ಶಕ್ತಿ ಕ್ಷೀಣಿಸುತ್ತಿದೆ ಎಂದು ನೀವು ಭಾವಿಸುತ್ತೀರಿ. ಅದು ಕೇವಲ ಆಯಾಸವಲ್ಲ. ಕೆಲವೊಮ್ಮೆ ನಿಮ್ಮ ಮುಂದಿನ ಅಧ್ಯಾಯದ ಭಾಗವಾಗಿರದವರಿಂದ ಜೀವನವು ನಿಮ್ಮನ್ನು ಬೇರ್ಪಡಿಸಲು ಪ್ರಾರಂಭಿಸುತ್ತದೆ. ಆರಂಭದಲ್ಲಿ ಇದು ಸಂವಹನದ ಕೊರತೆಯಂತೆ ಭಾಸವಾಗುತ್ತದೆ. ಇದು ಒಂಟಿತನವನ್ನು ಅನುಭವಿಸುತ್ತದೆ. ಆದರೆ ನಂತರ ಅದು ದೊಡ್ಡ ಪರಿಹಾರವಾಗುತ್ತದೆ. ಈ ಸಮಯದಲ್ಲಿ ಮತ್ತೊಂದು ಘಟನೆ ಸಂಭವಿಸಬಹುದು. ವಯಸ್ಸಾದ ಯಾರಾದರೂ ಇದ್ದಕ್ಕಿದ್ದಂತೆ ನಿಮ್ಮ ಜೀವನಕ್ಕೆ ಮರಳಲು ಪ್ರಯತ್ನಿಸುತ್ತಾರೆ. ಅವರು ಸಿಹಿ ಮಾತುಗಳನ್ನು ನೀಡುತ್ತಾರೆ, ಹಳೆಯ ಸಂಬಂಧಗಳನ್ನು ನಿಮಗೆ ನೆನಪಿಸುತ್ತಾರೆ, ಅಥವಾ ಎಲ್ಲವೂ ಸಾಮಾನ್ಯ ಸ್ಥಿತಿಗೆ ಮರಳಬಹುದು ಎಂಬಂತೆ ವರ್ತಿಸುತ್ತಾರೆ. ಆದರೆ ನೀವು ನಿಮ್ಮ ಆಂತರಿಕ ಧ್ವನಿಯನ್ನು ಕೇಳಬೇಕು. ಹಿಂತಿರುಗುವ ಪ್ರತಿಯೊಬ್ಬರೂ ನಿಮ್ಮ ಸ್ವಂತ ಒಳಿತಿಗಾಗಿ ಅಲ್ಲ, ನಿಮ್ಮ ಬಾಗಿಲುಗಳು ಇನ್ನೂ ಅವರಿಗಾಗಿ ತೆರೆದಿವೆಯೇ ಎಂದು ನೋಡಲು ಕೆಲವರು ಬರುತ್ತಾರೆ. ಮತ್ತು ಈಗ ಆದರೆ ನೆನಪಿಡಿ, ಪ್ರತಿಯೊಂದು ಸಂತೋಷವೂ ಒಂದು ಪರೀಕ್ಷೆಯನ್ನು ತರುತ್ತದೆ. ಏಕೆಂದರೆ ಅದೃಷ್ಟವು ಏರುತ್ತಿರುವಂತೆ ತೋರಿದಾಗ ಕೆಲವರು ನಿಮ್ಮನ್ನು ಕೆಡವಲು ಪ್ರಯತ್ನಿಸುತ್ತಾರೆ. ಆದ್ದರಿಂದ ಮುಂದಿನ ಭಾಗದಲ್ಲಿ ತನ್ನ ಪ್ರಗತಿಗೆ ಸ್ವಲ್ಪ ಮೊದಲು ತನ್ನ ಅತಿ ದೊಡ್ಡ ದ್ರೋಹವನ್ನು ಎದುರಿಸಿದ ಮತ್ತು ಆ ದ್ರೋಹದ ನಂತರ 3ನೇ ಮತ್ತು ಶ್ರೇಷ್ಠ ಶುಭ ಸುದ್ದಿಯನ್ನು ಪಡೆದ ವ್ಯಕ್ತಿಯ ಕಥೆಯನ್ನು ನಾನು ಹೇಳುತ್ತೇನೆ. ನಿಮ್ಮ ರಾಶಿಚಕ್ರ ಚಿಹ್ನೆಯ ಆಳವಾದ ರಹಸ್ಯವು ಇಲ್ಲಿಯೇ ಬಹಿರಂಗಗೊಳ್ಳುತ್ತದೆ. ಮತ್ತು ಈ ಚಿಹ್ನೆಯು ನಿಮ್ಮೊಂದಿಗೆ ಪ್ರತಿಧ್ವನಿಸಿದರೆ ಬಹುಶಃ ನೀವು ಭವಿಷ್ಯದಲ್ಲಿ ಸಂಪೂರ್ಣವಾಗಿ ವಿಭಿನ್ನ
ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಪ್ರಾರಂಭಿಸುತ್ತೀರಿ. ಜೀವನದಲ್ಲಿ ಅತ್ಯಂತ ಕಷ್ಟಕರವಾದ ತಿರುವು ಎಲ್ಲವೂ ಕುಸಿದಾಗ ಅಲ್ಲ, ಆದರೆ ಅದು ಕುಸಿಯುವ ಮೊದಲು ಎಲ್ಲವೂ ಕುಸಿದಂತೆ ತೋರಿದಾಗ ಎಂದು ಯಾರೋ ಸರಿಯಾಗಿ ಹೇಳಿದ್ದಾರೆ. ಹೆಚ್ಚಿನ ಜನರು ತಮ್ಮ ಗಮ್ಯಸ್ಥಾನದ ಕೆಲವು ಹೆಜ್ಜೆಗಳ ಮೊದಲು ಹಿಂತಿರುಗುವ ಕ್ಷಣ ಇದು. ಆದರೆ ನಿಮ್ಮ ರಾಶಿ ಚಕ್ರ ಚಿಹ್ನೆಯನ್ನು ಹೊಂದಿರುವವರಿಗೆ ಕಥೆ ಇಲ್ಲಿಂದ ಆಗಾಗ್ಗೆ ಬದಲಾಗುತ್ತದೆ. ಈಗ ಆ ಮೂರನೇ ವ್ಯಕ್ತಿಯ ಕಥೆಯನ್ನು ಆಲಿಸಿ, ಏಕೆಂದರೆ ನೀವು ಅದರಲ್ಲಿ ನಿಮ್ಮ ಸ್ವಂತ ಭವಿಷ್ಯವನ್ನು ನೋಡಬಹುದು. ಒಬ್ಬ ವ್ಯಕ್ತಿ ತನ್ನ ಅತ್ಯಂತ ವಿಶ್ವಾಸಾರ್ಹ ಸಂಗಾತಿಯೊಂದಿಗೆ ವರ್ಷಗಳ ಕಾಲ ಕೆಲಸ ಮಾಡಿದನು. ಅವನು ಪ್ರತಿಯೊಂದು ಕಷ್ಟದಲ್ಲೂ ಅವನೊಂದಿಗೆ ನಿಂತನು. ಎಂದಿಗೂ ಲೆಕ್ಕ ಕೇಳಲಿಲ್ಲ, ಎಂದಿಗೂ ಉಪಕಾರಗಳನ್ನು ಲೆಕ್ಕಿಸಲಿಲ್ಲ. ಆದರೆ ಒಂದು ದಿನ ಅವನು ಹೆಚ್ಚು ನಂಬಿದ ವ್ಯಕ್ತಿ ತನ್ನ ಬೆನ್ನ ಹಿಂದೆಯೇ ತನ್ನ ಕಠಿಣ ಪರಿಶ್ರಮದ ಕೀರ್ತಿಯನ್ನು ಪಡೆಯುತ್ತಿದ್ದ. ಆದರೆ ಕೆಲವು ತಿಂಗಳುಗಳ ನಂತರ ಅದೇ ಘಟನೆ ಅವನ ಜೀವನದ ದೊಡ್ಡ ಶಕ್ತಿಯಾಯಿತು, ಏಕೆಂದರೆ ಆ ದ್ರೋಹವನ್ನು ಬಹಿರಂಗಪಡಿಸದಿದ್ದರೆ ಅವನಿಗೆ ತನ್ನದೇ ಆದ ಗುರುತನ್ನು ರೂಪಿಸಿಕೊಳ್ಳುವ ಧೈರ್ಯ ಎಂದಿಗೂ ಸಿಗುತ್ತಿರಲಿಲ್ಲ. ಅವನು ಹೊಸ ಮಾರ್ಗವನ್ನು ಆರಿಸಿಕೊಂಡನು, ಹೊಸ ಆರಂಭವನ್ನು. ವಾಸುದೇವಾಯ ಹರಿಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದ. ಶ್ರೀಕೃಷ್ಣ ಜ್ಯೋತಿಷ್ಯಾಲಯ, ಉಡುಪಿಯ ಪ್ರಖ್ಯಾತ ಜ್ಯೋತಿಷ್ಯ ವಿದ್ವಾಂಸರು, ದೈವಜ್ಞ ಶ್ರೀ ವಿದ್ಯಾತೀರ್ಥ ಪ್ರಸನ್ನ ಭಟ್. ನಿಮ್ಮ ಸಮಸ್ಯೆ ಯಾವುದೇ ಇದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀಕೃಷ್ಣ ದೈವಿಕ ಶಕ್ತಿಯಿಂದ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಪ್ರೀತಿಯಲ್ಲಿ ನಂಬಿ ಮೋಸ, ನೀವು ಇಷ್ಟಪಟ್ಟವರು ನಿಮ್ಮಂತೆ ಆಗಲು, ವಶೀಕರಣ, ಗಂಡ ಹೆಂಡತಿ ಕಲಹ, ಗಂಡ ಹೆಂಡತಿಯ ಅನೈತಿಕ ಸಂಬಂಧ ಬಿಡಿಸಲು, ಅತ್ತೆ ಸೊಸೆ ಕಲಹ, ವ್ಯಾಪಾರ, ವ್ಯವಹಾರ, ಹಣಕಾಸು, ಮದುವೆ, ಸಂತಾನ, ಶತ್ರುಕಾಟ, ಇನ್ನೂ ಮುಂತಾದ ಸಮಸ್ಯೆಗಳಿಗೆ ಬಲಿಷ್ಠ ಪೂಜಾ ಶಕ್ತಿಯಿಂದ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಮೊಬೈಲ್ ಸಂಖ್ಯೆ 9907535555. ಮಾಡಿದನು ಮತ್ತು ಒಮ್ಮೆ ಅವನನ್ನು ದೌರ್ಬಲ್ಯವೆಂದು ಪರಿಗಣಿಸಿದ ಜನರು ನಂತರ ಅವನ ಯಶಸ್ಸನ್ನು ಉದಾಹರಣೆಯಾಗಿ ಉಲ್ಲೇಖಿಸಲು ಪ್ರಾರಂಭಿಸಿದರು. ಈ ರಾಶಿಚಕ್ರ ಚಿಹ್ನೆಯ ಆಳವಾದ ಸಂದೇಶ ಇರುವುದು ಇಲ್ಲಿಯೇ. ಕೆಲವೊಮ್ಮೆ ದೇವರು ನಿಮ್ಮ ಜೀವನದಿಂದ ಯಾರನ್ನಾದರೂ ತೆಗೆದುಹಾಕುವುದು ಅವರು ಕೆಟ್ಟವರು ಎಂಬ ಕಾರಣಕ್ಕಾಗಿ ಅಲ್ಲ, ಆದರೆ ನಿಮ್ಮ ಮುಂದಿನ ಅಧ್ಯಾಯವು ಅವರೊಂದಿಗೆ ಬರೆಯಲ್ಪಟ್ಟಿಲ್ಲ ಎಂಬ ಕಾರಣದಿಂದಾಗಿ. ಈಗ ಎಚ್ಚರಿಕೆಯಿಂದ ಆಲಿಸಿ, ಏಕೆಂದರೆ ಸುಳಿವು ನೀಡಲಾದ ಭವಿಷ್ಯವಾಣಿಯು ಇಲ್ಲಿಯೇ ಪ್ರಾರಂಭವಾಗುತ್ತದೆ. ಮುಂದಿನ ದಿನಗಳಲ್ಲಿ ಮೊದಲ ನೋಟದಲ್ಲಿ ನೀವು ಅನಿರೀಕ್ಷಿತವೆಂದು ಪರಿಗಣಿಸಬಹುದಾದ ಘಟನೆಯನ್ನು ನೀವು ಎದುರಿಸಬಹುದು. ಒಂದು ಯೋಜನೆ ಇದ್ದಕ್ಕಿದ್ದಂತೆ ಬದಲಾಗಬಹುದು, ಸಭೆಯನ್ನು ಮುಂದೂಡಬಹುದು, ಯಾರಾದರೂ ಭರವಸೆಯಿಂದ ಹಿಂದೆ ಸರಿಯಬಹುದು, ಅಥವಾ ಕೆಲವು ಗಂಟೆಗಳು ಅಥವಾ ದಿನಗಳವರೆಗೆ ನಿಮ್ಮನ್ನು ತೊಂದರೆಗೊಳಿಸುವ ಸುದ್ದಿಯನ್ನು ನೀವು ಸ್ವೀಕರಿಸಬಹುದು. ಆದರೆ ಇದು ಅತ್ಯಂತ ದೊಡ್ಡ ರಹಸ್ಯ. ಸಮಯದಲ್ಲಿ ನೀವು ಭಯಭೀತರಾಗದಿದ್ದರೆ ಮತ್ತು ಆತುರದ ನಿರ್ಧಾರವನ್ನು ತೆಗೆದುಕೊಳ್ಳದಿದ್ದರೆ ಅದೇ ಘಟನೆಯು ನಂತರ ನೀವು ಬಹುಕಾಲದಿಂದ ಕಾಯುತ್ತಿದ್ದ ಅವಕಾಶಕ್ಕೆ ಕಾರಣವಾಗಬಹುದು. ಅದಕ್ಕಾಗಿಯೇ ಈ ಸಮಯದಲ್ಲಿ ನೀವು ಪ್ರತಿಕ್ರಿಯಿಸುವ ಮೊದಲು, ವಿರಾಮಗೊಳಿಸುವುದು, ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಶಾಂತವಾಗಿರುವುದು ಬಹಳ ಮುಖ್ಯ. ಈಗ ಮೂರನೇ ಒಳ್ಳೆಯ ಸುದ್ದಿ. ಈ ಒಳ್ಳೆಯ ಸುದ್ದಿ ಕೇವಲ ಹಣದ ಬಗ್ಗೆ ಅಲ್ಲ, ಇದು ನಿಮ್ಮ ಜೀವನದ ದಿಕ್ಕಿನ ಬಗ್ಗೆ. ನಿಮ್ಮ ರಾಶಿಚಕ್ರ ಚಿಹ್ನೆಯ ಅನೇಕ ಜನರಿಗೆ ಮುಂಬರುವ ಸಮಯಗಳು ಒಂದು ಪ್ರಮುಖ ಅವಕಾಶವನ್ನು ಸೂಚಿಸುತ್ತವೆ. ಕೆಲವರು ಹೊಸ ಕೆಲಸದ ಸುದ್ದಿಯನ್ನು ಪಡೆಯಬಹುದು, ಇತರರು ಸಿಲುಕಿಕೊಂಡ ಹಣದ ಮರಳುವಿಕೆಯನ್ನು ನೋಡಬಹುದು, ಯಾರೊಬ್ಬರ ವ್ಯವಹಾರವು ಇದ್ದಕ್ಕಿದ್ದಂತೆ ಹೊಸ ವೇಗವನ್ನು ಪಡೆಯಬಹುದು, ಯಾರೊಬ್ಬರ ಕುಟುಂಬದಲ್ಲಿ ದೀರ್ಘಕಾಲದ ಅಂತರವನ್ನು ನಿವಾರಿಸಬಹುದು, ಮತ್ತು ಕೆಲವರಿಗೆ ಈ ಸಮಯವು ಅವರು ಬಹುತೇಕ ಕೈಬಿಟ್ಟ ಕನಸಿನ ಆರಂಭವನ್ನು ಗುರುತಿಸಬಹುದು. ಆದರೆ ನೆನಪಿಡಿ, ಈ ಅವಕಾಶವು ಅಬ್ಬರದಿಂದ ಬರುವುದಿಲ್ಲ, ಅದು ನಿಮಗೆ ತುಂಬಾ ಸಾಮಾನ್ಯ ರೀತಿಯಲ್ಲಿ ಬರುತ್ತದೆ. ಬಹುಶಃ ಫೋನ್ ಕರೆ, ಬಹುಶಃ ಸಭೆ, ಬಹುಶಃ ಹಳೆಯ ಪರಿಚಯಸ್ಥರಿಂದ ಸಂದೇಶ, ಅಥವಾ ಬಹುಶಃ ಇತರರು ತೆಗೆದುಕೊಳ್ಳಲು ಹೆದರುವ ನಿರ್ಧಾರ. ಇದು ನಿಮ್ಮ ತಿಳುವಳಿಕೆಯ ಪರೀಕ್ಷೆಯಾಗಿರುತ್ತದೆ. ಈ ಬಾರಿ ವಿಧಿ ನಿಮಗೆ ಅವಕಾಶಗಳನ್ನು ನೀಡುವುದಲ್ಲದೆ ಹಿಂದಿನ ಹೋರಾಟಗಳಿಂದ ನೀವು ಏನನ್ನಾದರೂ ಕಲಿತಿದ್ದೀರಾ ಎಂದು ಸಹ ನೋಡುತ್ತದೆ. ಇನ್ನೊಂದು ವಿಷಯ, ಜನರು ನಿಮ್ಮನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುತ್ತಾರೆ. ನಿಮ್ಮ ಮೌನವನ್ನು ದೌರ್ಬಲ್ಯವೆಂದು ತಪ್ಪಾಗಿ ಭಾವಿಸುತ್ತಾರೆ, ಅಥವಾ ನಿಮ್ಮ ದಯೆಯ ಲಾಭವನ್ನು ಪಡೆದುಕೊಳ್ಳುತ್ತಾರೆ ಎಂದು ನೀವು ಪದೇ ಪದೇ ಭಾವಿಸಿದ್ದರೆ ಆ ಮನಸ್ಥಿತಿಯು ನಿಮ್ಮ ಭವಿಷ್ಯವನ್ನು ನಿರ್ದೇಶಿಸಲು ಬಿಡಬೇಡಿ. ಪ್ರತಿಯೊಂದು ಹೊಸ ಅಧ್ಯಾಯವನ್ನು ಹಿಂದಿನ ನೋವಿನ ಆಧಾರದ ಮೇಲೆ ಬರೆಯಲಾಗುವುದಿಲ್ಲ. ಕೆಲವೊಮ್ಮೆ ಜೀವನವು ವಿಷಯಗಳನ್ನು ವಿಳಂಬಗೊಳಿಸುತ್ತದೆ, ಆದ್ದರಿಂದ ಅದು ಸಂಭವಿಸಿದಾಗ ನೀವು ಅವುಗಳ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳುತ್ತೀರಿ. ಈಗ ಒಂದೇ ಒಂದು ಅಂತಿಮ ರಹಸ್ಯ ಉಳಿದಿದೆ. ಕೆಲವೊಮ್ಮೆ ನಮ್ಮ ಆಸೆ ಈಡೇರಿದಾಗ ದೊಡ್ಡ ಪವಾಡ ಸಂಭವಿಸುವುದಿಲ್ಲ. ಬದಲಿಗೆ ನಡೆದ ಎಲ್ಲವೂ ನಮ್ಮ ನಿಜವಾದ ಗಮ್ಯಸ್ಥಾನಕ್ಕೆ ನಮ್ಮನ್ನು ಕರೆದೊಯ್ಯಲು ಉದ್ದೇಶಿಸಲಾಗಿತ್ತು ಎಂದು ನಾವು ಅರ್ಥ ಮಾಡಿಕೊಂಡಾಗ ಸಂಭವಿಸುತ್ತದೆ. ಬಹುಶಃ ಮುಂಬರುವ ದಿನಗಳಲ್ಲಿ ಇದರ ಮೊದಲ ಪುರಾವೆಯನ್ನು
ನೀವು ಕಂಡುಕೊಳ್ಳಬಹುದು ಮತ್ತು ಆ ದಿನ ಬಂದಾಗ ಇಂದಿನ ಸಂಪೂರ್ಣ ಕಥೆಯನ್ನು ನೀವು ಪದಕ್ಕೆ ಪದ ನೆನಪಿಸಿಕೊಳ್ಳುತ್ತೀರಿ. ಈಗ ನೀವು ಆರಂಭದಿಂದಲೂ ಈ ಸಂಪೂರ್ಣ ಪ್ರಯಾಣವನ್ನು ತಾಳ್ಮೆಯಿಂದ ಆಲಿಸಿದ ಆ ಅಂತಿಮ ರಹಸ್ಯವನ್ನು ತಲುಪುವ ಸಮಯ. ನೀವು ಇನ್ನೂ ಈ ವಿಡಿಯೋವನ್ನು ಕೇಳುತ್ತಿದ್ದರೆ ಇದು ಬಹುಶಃ ಮಾಹಿತಿಗಾಗಿ ಮಾತ್ರವಲ್ಲ, ಆದರೆ ಇಲ್ಲಿಯವರೆಗೆ ನೀವು ನಿರ್ಲಕ್ಷಿಸಿರುವ ನಿಮ್ಮ ಜೀವನದಲ್ಲಿನ ಚಿಹ್ನೆಗಳನ್ನು ಅರ್ಥಮಾಡಿಕೊಳ್ಳುವುದು ನಿಮ್ಮ ರಾಶಿ ಚಕ್ರ ಚಿಹ್ನೆಯನ್ನು ಹೊಂದಿರುವ ಜನರ ಜೀವನದಲ್ಲಿ ಒಂದು ವಿಷಯವನ್ನು ಗಮನಿಸಲಾಗಿದೆ. ಸಮಯಗಳು ಬದಲಾಗಲಿರುವಾಗ ಮೊದಲು ಮನಸ್ಸು ಬದಲಾಗುತ್ತದೆ, ನಂತರ ಸಂದರ್ಭಗಳು ಬದಲಾಗುತ್ತವೆ ಮತ್ತು ನಂತರ ಫಲಿತಾಂಶಗಳು. ಆದರೆ ಹೆಚ್ಚಿನ ಜನರು ಫಲಿತಾಂಶಕ್ಕಾಗಿ ಕಾಯುತ್ತಾರೆ, ಮನಸ್ಸು ಮತ್ತು ಸನ್ನಿವೇಶಗಳಲ್ಲಿನ ಸೂಕ್ಷ್ಮ ಬದಲಾವಣೆಗಳನ್ನು ಅರ್ಥಮಾಡಿಕೊಳ್ಳಲು ವಿಫಲರಾಗುತ್ತಾರೆ. ಆದ್ದರಿಂದ ಇಂದಿನ ಪ್ರಮುಖ ವಿಷಯವೆಂದರೆ, ಮುಂಬರುವ ದಿನಗಳಲ್ಲಿ ನಿಮಗಾಗಿ ಒಂದು ಬಾಗಿಲು ಮುಚ್ಚುತ್ತಿರುವಂತೆ ಕಂಡುಬಂದರೆ ಅದನ್ನು ನಿಮ್ಮ ಸೋಲು ಎಂದು ಪರಿಗಣಿಸಬೇಡಿ. ಆ ಮುಚ್ಚಿದ ಬಾಗಿಲಿನ ಹಿಂದೆ ನಿಮ್ಮ 3 ಒಳ್ಳೆಯ ಸುದ್ದಿಗಳು ನಿಮಗಾಗಿ ಕಾಯುತ್ತಿರುವ ಒಂದು ಮಾರ್ಗವಿರಬಹುದು. ಮೊದಲನೆಯದು, ನಿಮಗೆ ಮುಂದುವರಿಯಲು ಅವಕಾಶ. ಕಳೆದ ಕೆಲವು ತಿಂಗಳುಗಳಿಂದ ನೀವು ಆರ್ಥಿಕ ಒತ್ತಡಗಳು, ಸಂಬಂಧದ ತೊಡಕುಗಳು, ಮಾನಸಿಕ ಆಯಾಸ ಅಥವಾ ನಿರಂತರವಾಗಿ ಸ್ಥಗಿತಗೊಂಡ ಕೆಲಸವನ್ನು ಅನುಭವಿಸಿದ್ದರೆ ಅವುಗಳನ್ನು ನಿಮ್ಮ ಜೀವನದ ಅಂತಿಮ ಸತ್ಯವೆಂದು ಪರಿಗಣಿಸಬೇಡಿ. ಅವು ಕೇವಲ ಕಠಿಣ ಅಧ್ಯಾಯವಾಗಿದ್ದವು, ಇಡೀ ಪುಸ್ತಕವಲ್ಲ. ಈ ವಿಡಿಯೋವನ್ನು ನೋಡಿದ ನಂತರವೂ ಮರುದಿನ ಎಲ್ಲವೂ ಬದಲಾಗುವುದಿಲ್ಲ ಎಂದು ತೋರುತ್ತದೆ. ಆದರೆ ಹೊಸ ಅವಕಾಶ ಒದಗಿ ಬಂದಾಗ, ಹಳೆಯ ಪ್ರೀತಿಪಾತ್ರರು ಇದ್ದಕ್ಕಿದ್ದಂತೆ ಹಿಂದಿರುಗಿದಾಗ, ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವ ಸಮಯ ಬಂದಾಗ, ಇಂದಿನ ಮಾತುಗಳನ್ನು ನೆನಪಿಡಿ. ಕೆಲವೊಮ್ಮೆ ಸರಿಯಾದ ಸಮಯದಲ್ಲಿ ತೆಗೆದುಕೊಂಡ ಸಣ್ಣ ನಿರ್ಧಾರವು ವರ್ಷಗಳ ಹಾದಿಯನ್ನು ಬದಲಾಯಿಸಬಹುದು. ಈ ಪ್ರಯಾಣದ ಯಾವುದೇ ಹಂತದಲ್ಲಿ ನಿಮ್ಮ ಸ್ವಂತ ಕಥೆಯನ್ನು ಹೇಳಲಾಗುತ್ತಿದೆ ಎಂದು ನಿಮಗೆ ಅನಿಸಿದರೆ, ಕಾಮೆಂಟ್ಗಳಲ್ಲಿ ಒಂದೇ ಒಂದು ಪದವನ್ನು ಬರೆಯಿರಿ: ನಿರ್ಣಯ. ಈ ಪದವು ನಿಮ್ಮ ಮತ್ತು ನಿಮ್ಮ ಹೊಸ ಆರಂಭದ ನಡುವಿನ ಮೌನ ಭರವಸೆಯಾಗಿರುತ್ತದೆ. ಮತ್ತು ಅಂಥ ಆಳವಾದ ಚಿಹ್ನೆಗಳು, ಸ್ಫೂರ್ತಿದಾಯಕ ಸಂದೇಶಗಳು ಮತ್ತು ನಿಮ್ಮ ರಾಶಿ ಚಕ್ರ ಚಿಹ್ನೆಗೆ ಸಂಬಂಧಿಸಿದ ಹೊಸ ರಹಸ್ಯಗಳನ್ನು ನೀವು ಮೊದಲು ಸ್ವೀಕರಿಸಲು ಬಯಸಿದರೆ ಈ ಚಾನೆಲ್ಗೆ ಟ್ಯೂನ್ ಮಾಡಿ. ಮುಂದಿನ ಬಾರಿ ನಾವು ವಿಶೇಷ ಯೋಗದ ಬಗ್ಗೆ ಚರ್ಚಿಸುತ್ತೇವೆ. ಇದು ದೀರ್ಘಕಾಲದಿಂದ ಸ್ಥಗಿತಗೊಂಡ ಕೆಲಸಗಳು ಸಹ ಇದ್ದಕ್ಕಿದ್ದಂತೆ ವೇಗವನ್ನು ಪಡೆದಾಗ ಸಕ್ರಿಯಗೊಳ್ಳುತ್ತದೆ ಎಂದು ಹೇಳಲಾಗುತ್ತದೆ. ಅಲ್ಲಿಯವರೆಗೆ ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸಿಕೊಳ್ಳಿ, ನಿಮ್ಮ ನಿರ್ಧಾರಗಳನ್ನು ತಾಳ್ಮೆಯಿಂದ ತೆಗೆದುಕೊಳ್ಳಿ ಮತ್ತು ಪ್ರತಿ ರಾತ್ರಿಯ ನಂತರ ಹೊಸ ಬೆಳಿಗ್ಗೆ ಬರುತ್ತದೆ ಎಂಬುದನ್ನು ನೆನಪಿಡಿ.